ಬೇಡ ನಡಿ ಗುರು ನಡಿ ಗುರು ಹಾಂ ಥ್ಯಾಂಕ್ಸ್ ಅಣ್ಣ. ಅಯ್ಯಯ್ಯೋ ಓಪನಿಂಗ್ ಫಾರೆಸ್ಟ್ ಏರಿಯಾ ಆನೆಗೆ ಏನೇ ಬಂದು ಅಲೋ ಮಾಡ್ತಿಲ್ಲ ಸರ್. ಸೊ ಇವಾಗ ನಮ್ಮ ರೈಡ್ ಶುರು ಮಾಡ್ತಾ ಇದ್ದೀವಿ. ಹೋದ ವರ್ಷ ಬಂದಿದ್ದು ರೈಡ್ಗೆ ಎಲ್ಲ ಹೋದ ವರ್ಷನೇ ಬಂದಿದ್ದು. ಇಲ್ಲಿಂದ ಹೊರಡಕ್ಕೆ ಶುರು ಮಾಡ್ತಾ ಇದ್ದೀವಿ. ನಾರ್ಮಲ್ ಇನ್ ಕಾಡು ಇದು. ಇವರೊಬ್ಬ ನೋಡಿ ಹೆಡ್ಫೋನ್ ಹಾಕೊಂಡ್ಬಿಟ್ಟಿರ್ತಾನೆ, ನಾವು ಕಿರ್ಚಿ ಹೇಳ್ಬೇಕು. ಎಷ್ಟೊಂದ್ ದಿನ ಆದ್ಮೇಲೆ ರೈಡಿಗೆ ಬಂದ್ರೆ ಹಿಂಗೆ ಆಗೋದು. ಒಳ್ಳೆ ನಾಟಲ್ಲ ಹಿಂಗ ಏನಂತೆ ಚೆಕ್ ಪೋಸ್ಟ್ ಅಲ್ಲಿ ಏನಂತೆ ಅಲೋ ಮಾಡ್ತಿಲ್ಲ ಸರ್. ಏಕೆ ಯಾರೋ ಬೈಕರ್ ಸ್ವಲ್ಪ ಕೆಲಸ ಮಾಡಿದಾರೆ ಹೋಗಿ. ಓ ಅಲೋ ಮಾಡ್ತಾರೆ, ನಾವು ಹೋಗ್ಬಿಟ್ಟು ರಿಟರ್ನ್ ಬರ್ತಾರೆ. ಶೆಟ್ ಆ ಚೆಕ್ ಪೋಸ್ಟ್ ಅವ್ರಿಗೆ ಹೋಗ್ತಾರೆ, ಮತ್ತೆ ರಿಟರ್ನ್ ಕಳಿಸ್ತಾರೆ. ಊರೊಳಗಡೆ ನಮ್ಮೊಂದು ಆಫೀಸರ್ ಇರ್ತಾನೆ, ಅವನು ಕಳಿಸ್ತಾನೆ ಇಲ್ಲ. ಕಾರ್ ಹೋಗ್ಬೋದು, ಕಾಸು ಗೀಸ್ ಕೊಡ್ತೀನಿ ಅಂದ್ರೆ ಕಳಿಸ್ತಿಲ್ಲ. ಅಯ್ಯಯ್ಯ ಯಾರೋ ಸ್ವಲ್ಪ ಅದೇ 390 ಅವರೆಲ್ಲ ಹೋಗಿ ಆಫ್ ಮಾಡಿದ್ದಾರೆ, ಏನೋ ಮಾಡಿ ಥೂ ಯಾವಾಗ ಮಾಡಿರೋದಂಥದ್ದು. ನಮ್ಮ ಜನನೇ ಅಷ್ಟು ಹಾಳು ಮಾಡಾಕ್ ಬಿಡ್ತಾರೆ. ಸುಮ್ಮನೆ ಹೋಗ್ಬೇಕು ಬರಬೇಕು. ಓಕೆ ಥ್ಯಾಂಕ್ ಯು ಸರ್. ಬಿಡ್ತಿಲ್ಲ ಅಂತಲ್ಲ ಗುರು, ಫಾರೆಸ್ಟ್ ಆಫೀಸರ್ ಬಿಡ್ತಿಲ್ಲ ಅಂತೆ. ಸ್ಟಂಟ್ಸ್ ಎಲ್ಲ ಮಾಡಿ ಏನೋ ಮಾಡಿದ್ದಾರೆ ಅಡ್ವೆಂಚರ್ 390 ಅವರು ಅಂದ್ಬಿಟ್ಟು ಬಿಡ್ತಿಲ್ವಂತೆ ಚೆಕ್ ಪೋಸ್ಟ್. ಕಾರೆಲ್ಲ ಬಿಡ್ತಾರಂತೆ, ಬೈಕ್ ಬಿಡ್ತಿಲ್ವಂತೆ. ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಹೋಗಿ. ಇವ್ರನ್ನೇ ಬಿಟ್ಟಿಲ್ಲ, ದೊಡ್ಡವ್ರು ನಮಗಿಂತ ಸೀನಿಯರ್ಸ್ಗಳು. ಅವ್ರಿಗೆ ಈಗೋ ಇದೆ, ನಮ್ಗೆ ಈಗೋ ಇರಲ್ಲ. ಸಾರ್ ಬಿಟ್ಬಿಡಿ ಸಾರ್ ಮನೆಗೆ ಹೋಗೋದಂತ ಬಾಯ್ಲಿ ನೀನು ಇದು ವಿಡಿಯೋ ಮಾಡ್ಕೊಂಡು ಬರ್ತಾ ಇರೋ, ನಾನು ಗಾಡಿನಲ್ಲಿ ನಿಲ್ಲಿಸ್ಬಿಟ್ಟು ಓಡ್ ಬರ್ತಾ ಇರ್ತೀನಿ. ನೀನು ಅವಾಗ ವಿಡಿಯೋದಲ್ಲಿ ಹೇಳು ಇವ್ನ ಯಾಕೆ ಓಡ್ ಬರ್ತಾನೆ ಅಂತ ಕೇಳ. ನಾನು ಗುರು ಬೇಡ ನಡಿ ಗುರು ಯಾಕೆ ಬಿಡ್ತಾ ಇಲ್ಲ, ಅದಕ್ಕೆ ನಡಿ ಗುರು. ಫಾಲ್ಸ್ ಅಲ್ಲ ಗುರು, ರಿವರು ಕಾವೇರಿ. ಬಿಡ ಬಾ ಹೋಗೋಣ, ಗಾಡಿ ನಡ್ಕೊಂಡು ಹೋಗೋಣ ಬರ್ಬೇಕಂತ. 5 ಕಿಲೋಮೀಟರ್ ನಡ್ಕೊಂಡು ಹೋಗೋದು 10 ಕಿಲೋಮೀಟರ್ ಹೋಗ್ಬೇಕು. ರೋಡ್ ಎಂಜಾಯ್ ಮಾಡ್ಕೊಂಡು ಹೋದ ಬನ್ನಿ, ಎಷ್ಟು ಆರಾಮಾಗಿ ಆಗುತ್ತಾನೆ, ಆರಾಮಾಗಿ ಹೋಗ್ಬೋದಲ್ಲ. ಏನು ದೇವಸ್ಥಾನಕ್ಕೆ ಹೋಗ್ಬೇಕು, ಪೂಜೆ ಮಾಡಿಸ್ಬೇಕು. ಹಾಂ ಓಕೆ ಡನ್ ಆಯಿತು. ಇವರಿಬ್ರು ಕೈಲಾಸ ಇಲ್ಲ, ಅವ್ರು ಬರ್ಲಿ ಅಂತ ಕಾಯ್ತಿದ್ದೆ ಗುರು ಅಷ್ಟೇ. ಅವನಲ್ಲಿ ಕೈಲಾಸ ಹತ್ತುತ್ತಾ ಇದ್ದಾರೆ. ಹೋಗ ಮಚ್ಚ, ಆಗಿದ್ದಾಗ್ಲಿ ಹೋಗ. ಅಂದ್ರೆ ಯಾವಾಗಿಂದ ಬಿಡ್ತಿಲ್ಲ ಅಣ್ಣ? ಅಯ್ಯ ಇಲ್ಲಿ ನಮ್ಮ ಕಿರಣ್ ಕನ್ವಿನ್ಸ್ ಮಾಡ್ತಾ ಇದ್ದಾನೆ.
ಅವರು ಬಂದು ಅಡ್ವೆಂಚರ್ ಗಾಡಿ ಬಿಡಲ್ಲ, ನಾರ್ಮಲ್ ಗಾಡಿ ಬಿಡ್ತೀನಿ ಅಂದರು. ಸೊ ಅದಕ್ಕೆ ಹೆಂಗೋ ಕನ್ವಿನ್ಸ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಮ್ಮದು ಅಡ್ವೆಂಚರ್ ಬೈಕ್ಸ್ ಆಗಿರೋದ್ರಿಂದ ಬಿಟ್ಟಿಲ್ಲ. ಸೊ ಹೆಂಗೋ ರಿಕ್ವೆಸ್ಟ್ ಮಾಡ್ಕೊಂಡು ನಾವು R15 ಡಾಮಿನಾರು ಮತ್ತು ಇಲ್ಲೇ ಸುಜುಕಿ 750 ಬರ್ತಾಯಿದೆ. ಇನ್ನು ಅದೇ ಮತ್ತು ಕಿರಣ್ ಒಬ್ಬ ಎಕ್ಸ್ಟ್ರಾ ಆಗಿರೋದ್ರಿಂದ ಕಿರಣ್ನ ನಾವು ಹಿಂದೆಗಡೆ ಇನ್ನೊಂದು ಗಾಡೀಲಿ ಬಾ ಅಂದ್ಬಿಟ್ಟು ಹೊಟ್ವಿ. ಅದೇ ಏನಂದರೆ ಮುಂಚೆ ಏನು ಮಾಡಿದ್ದಾರೆ, ವೀಡಿಯೋಸ್ ಮಾಡಿ ಆಫ್ ರೋಡಲ್ಲಿ ಇದೆಲ್ಲ ಮಾಡ್ಬಿಟ್ಟು ಹಾಳು ಮಾಡಿರೋದ್ರಿಂದ ಗಾಡಿನ ಬಿಡ್ತಾಯಿಲ್ಲ. ಸೊ ಹಿಂಗೋ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇದೆಲ್ಲ ಲೋ ಪ್ರೊಫೈಲು ನಾನ್ ಅಡ್ವೆಂಚರ್ ಟೂರಿಂಗ್ ಬೈಕ್ ಅಂತ ಬಿಟ್ಟಿದ್ದಾರೆ. ಸೊ ಹಿಂಗೆ ಲಕ್ಕಿಲಿ ಒಂದು ಡೆಸ್ಟಿನೇಷನ್ಗೆ ರೀಚ್ ಆಗಿಬಿಟ್ಟು ಬರ್ಬೋದು ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಅಣ್ಣ ರಾಮನಗರ ಇಲ್ಲ ಅಣ್ಣ, ನೀರಿಗೆಲ್ಲ ಇಳಿಯಲ್ಲ ಅಣ್ಣ, ಭಯ. ಅಯ್ಯಯ್ಯೋ ಓಪನಿಂಗ್ ಹೆಂಗೆ ಇತ್ತು ನೋಡಿ. ಮುಳುಗಿಗೆ ಎಷ್ಟು ಬೇಡ, ಒಂದೇ ಬೆಳೆ ಸಾಕು ಮುಗಿದ ಮೇಲೆ. ಹಾಂ ಅಣ್ಣ, ಈಗ ತೆಪ್ಪದಲ್ಲಿ ಕರ್ಕೊಂಡು ಹೋಗಲ್ವ ಆ ಕಡೆ ಗಾಡೀಲಿ? ಎಷ್ಟು ಮಾದೇಶ್ವರ ಬೆಟ್ಟಕ್ಕ? ಇಲ್ಲ ಎಷ್ಟು ಕಿಲೋಮೀಟರ್ ಇಲ್ಲಿಂದ ಮಾದೇಶ್ವರ ಬೆಟ್ಟ? ಏಯ್ ಕೇಳಲ್ಲಿ, 40 ಕಿಲೋಮೀಟ್ರು. ಸತ್ಯಮಂಗಳ ಫಾರೆಸ್ಟ್ ಇದು. ನಿನ್ ಗಾಡಿಗೆ ಬಿಡ್ತಾರೆ. ಒಂದು ಗಾಡಿಯಿಂದ 2 ಗಾಡಿಯಿಂದ 100 ರೂಪಾಯಿ ಎಲ್ಲ ಗಾಡಿನ ಕಳ್ಸ್ಕೊಡ್ತೀನಿ. ಎಲ್ಲಿ ಬುಲೆಟೇ ಬಿಡಲ್ವಲ್ಲ ಕಳ್ಸ್ಕೊಡಕ್ಕೆ? ಇಲ್ಲಿ ಒಳಗಡೆನೆ ಬಿಡಲ್ವಲ್ಲ? ಬಿಡ್ತಾನೆ ಇಲ್ಲ. 3 ಗಾಡಿ ನಮ್ದು. ಸೊ ನಮ್ಮ 3 ಜನದ ಗಾಡಿನ ಬಿಟ್ಟಿಲ್ಲ. 3 ಹಿಮಾಲಯನೇ ಬಿಟ್ಟಿಲ್ಲ ತಾನೆ? 3 ಹಿಮಾಲಯ ಬಿಟ್ಟಿಲ್ಲ. ಒಂದು R15 ಡಾಮಿನಾರು, ಆಮೇಲೆ ಕವಾಸಕಿ 750cc, ಕವಾಸಕಿ ಅಲ್ಲ ಸಾರಿ, ಸುಜುಕಿ ಜಿಕ್ಸರ್ 750cc. ಯಾವುದು ಗಾಡಿ? ತಾತ ಎಕ್ಸೆಲ್ಲು ಅಂದ್ಬಿಟ್ಟು ಡಾಮಿನರಲ್ಲಿ ಕಿರಣ್ನ ಕರ್ಕೊಂಬರ್ಬೇಕು ಅಂತ ಹೋದ ನಮ್ಮ ಶೇಷ. ಬಟ್ ಕಿರಣ್ ಅಲ್ಲೇನೋ ಚಮಕ್ ಮಾಡ್ಕೊಂಡು ತಾತನ ಜೊತೆ ಬಂದ್ಬಿಟ್ಟ. ಹೆವಿ ಬಿಸಿಲು. ಈ ಕಡೆ ಈ ಸ್ಪಾಟ್ ದಾಟಿದ್ರೆ ಸತ್ಯಮಂಗಳ ಫಾರೆಸ್ಟ್ ಇದೆಲ್ಲ. ಇಲ್ಲಿಂದ ಮಾದೇಶ್ವರ ಬೆಟ್ಟಕ್ಕೆ 40 ಕಿಲೋಮೀಟ್ರ್, ಮೇಟೂರು ಡ್ಯಾಮು ಹಂಗೆಲ್ಲ ಹೋಗುತ್ತೆ. ಕೊಂಡು ಇವಾಗ ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೊರಡಬೇಕು. ಬಟ್ ಹೆವಿ ಬಿಸಿಲಿದೆ, ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ ರೂಲ್ಸ್. ನೋಡಿ ನಮ್ಮ ಸ್ಪಾಟ್ ಹೆಂಗಿದೆ ಅಂತ. ಡಬ್ಬಗುಳಿ. ಅವಾಗ ವೀರಪ್ಪನ ಈ ಕಡೆ ದಾಟ್ಬೇಕಂದ್ರೆ ಎಲ್ಲ ದಾಟ್ಸೋರಂತೆ ಗುರು. ಅಪ್ಪನ ಕೇಳ್ತಿದ್ನಲ್ಲ, ಇದೆಲ್ಲ ನೈಟ್ ಆನ್ ನೈಟು. ಈ ಕಡೆ ದಾಟಿದ್ರೇನೆ ಈ ಕಡೆ ಬರೋಕ್ಕಾಗೋದಲ್ವಾ? ಪುಷ್ಪ 2 ಎಲ್ಲ ಬಂತಲ್ಲ, ಅದೆಲ್ಲ ಇಲ್ಲೇ ತೆಗ್ದಿರೋದು, ನೀರ್ ಮೇಲೆ ಹೋಯ್ತಲ್ಲ ಅದೆಲ್ಲ. ಗೊಚ್ಚಾ ವಾಪಸ್ ಹೆಲ್ಮೆಟ್ ಒಳಗಡೆ ಆವಾಗ ಇವು ಸೇರ್ಕೊಂಡ್ಬಿಟ್ಟದ್ ನೋಡು, ಹೋಯ್ತಾನೆ ಇಲ್ಲೇ ಹೊಟ್ಟೋಗ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಬ್ಯಾನ್ ಯಾರು ಬರಂಗಿಲ್ಲ. ಇಲ್ಲಿ ನ್ಯೂ ಇಯರ್ ಪಾರ್ಟಿ ಮಾಡಿದಾರೆ ನೋಡಿ, ಇದೆಲ್ಲ ಹೊಡೆದಿ 1ನೇ ತಾರೀಕು ನೈಟು ಎಲ್ಲ ಈ ಲೋಕಲ್ ಇಡ್ಸ್ ಎಲ್ಲ ಮಾಡಿರ್ತಾರಲ್ಲ. ಸೊ ನಮ್ಮ 3 ಜನದ ಗಾಡಿನೂ ಇಲ್ಲೇ ನಿನ್ಸ್ಬಿಟ್ಟು ಹೋಗಿ ಬಂದ್ವಿ. ನೀರಲ್ಲಿ ಆಟ ಆಡ್ಕೊಂಡು ಚೂರು ವೀಡಿಯೋಸ್, ನೀರಲ್ಲಿ ಆಟ ಆಡೋದು ಮಾಡೋದಕ್ಕಾಗಿಲ್ಲ, ಅವನಿಂದನೇ ಮಾಡೋದಕ್ಕಾಗಿಲ್ಲ. ಹೆಂಗಿತ್ತು ಪ್ರಶಾಂತ್ ಎಕ್ಸ್ಪೀರಿಯನ್ಸ್? ಸೂಪರ್ ಬ್ರೋ, ಚೆನ್ನಾಗಿತ್ತು. ಬಿಸಿಲು ಜಾಸ್ತಿ ಇದೆ, ನೀರೆಲ್ಲ ಚೆನ್ನಾಗಿತ್ತು. ಕಣ್ಣಿಂದ ತೆಗಿತೀನಿ. ಹೆಂಗಿತ್ತು ಹೇಳಿದ್ರು ಎಕ್ಸ್ಪೀರಿಯನ್ಸ್? ಈಗ ಚೆನ್ನಾಗಿತ್ತು. ಎಲ್ಲರೂ ಬೈಕು ಬಿಟ್ಟಿದ್ರೆ ಇನ್ನೂ ಮಜಾ ಇರೋದು. ಬಟ್ ನಿಂಗೆ ಸ್ವಲ್ಪ ಹಿಂಸೆ ಅನಿಸ್ತಲ್ಲ? ನನಗೆ ಆ ಗಾಡಿ ಓಡಿಸ್ಕೊಂಬರೋದೇ ಒಂದು ಸ್ವಲ್ಪ ಹಿಂಸೆ ಆಯಿತು. ಅದಕ್ಕೆ ಆರಿಸ್ಕೊಂಬಂದೆ. ಅವನು ಬೈತಿದ್ದ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಕಮಲೇಶ್, ಈಗ ಆರಿಸ್ಲಾ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಬಟ್ ಆದರೂ ನಿನ್ನ ಗಾಡಿಯಲ್ಲಿ ಟ್ರಿಪ್ಸ್ ಹಾಕಿಲ್ವಲ್ಲ, ಅದೇ ಬೇಜಾರು. ಇವಾಗ ವಾಪಸ್ಸು ಹೊರಡ್ತಾ ಇದ್ದೀವಿ. ಹಾಂ ಹೇಳಮ್ಮ. ಆದ್ರೆ ಇವನ್ ಗಾಡಿಲಿ ಟ್ರಿಪ್ಸ್ ಹಾಕಕ್ ಬಿಟ್ಟಿಲ್ಲ. ಎಮರ್ಜೆನ್ಸಿ ಟೈಮಲ್ಲಿ ಟ್ರಿಪ್ಸ್ ಹಾಕ್ಬೋದು. ಯಾವತ್ತು ಹೋಗ್ಬಾರ್ದು. ಅದು ಫಾರೆಸ್ಟ್ ಏರಿಯಲ್ಲಿ ಆನೆಗೆ ಏನೇ ಬಂತು, ಇಲ್ಲ ಇನ್ನೊಂದು ಪ್ರಾಣಿ ಬಂತು, ನೀವು ತಿರುಗಿಸ್ಕೊಂಡೆಲ್ಲ ಹೋಗೋ ಅಷ್ಟರಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಏನ್ ಕ್ಯಾರಿ ಮಾಡಿದ್ದ ನೋಡಿ ಕೇಳಿ.
ಏನ್ ಕ್ಯಾರಿ ಮಾಡಿದೆ? ಇದು ಇದು ಗಂಧದ ಕಡ್ಡಿ. ಸೊ ಇವಾಗ ಬಿಸಿಲಲ್ಲಿ ವಾಪಸ್ ಊಟ ಮಾಡ್ಕೊಂಡು ಬ್ಯಾಕ್ ಟು ಹೋಮ್. ಥ್ಯಾಂಕ್ಸ್ ಅಣ್ಣ. ನಾವು ಫಾರೆಸ್ಟ್ ರೀಜನ್ ಎಲ್ಲ ಎಂಟ್ರಿ ಆಗಿ ಆಲ್ಮೋಸ್ಟ್ ಫುಲ್ಲು ಹೆಂಗಿತ್ತು ರೋಡು ಅಂದರೆ ಮಸ್ತಾಗಿತ್ತು. ಫುಲ್ ಧೂಳು. ಇವತ್ತಂತೂ ಸಖತ್ ಜನ, ಯಾಕಂದರೆ ಮಾದೇಶ್ವರ ಒಂದು ವರ್ಷದ ಇದರಲ್ಲೇನೋ ಮಾಡ್ತಾರೆ ಅನಿಸುತ್ತೆ ಜಾತ್ರೆ. ಅದಕ್ಕೆ ಆ ಕಾಡಿಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರೋದಕ್ಕೆ ಸಖತ್ ಜನ ಬಂದಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಈ ಮಠ ಮಧ್ಯಾಹ್ನ ಬಿಸಿಲಲ್ಲಿ ಕಾಡಲ್ಲಿ ಹೋಗ್ತಾ ಇದ್ದೀವಿ. ಅಂಕಲ್ಗಳು ಬೈಕ್ ಓತಿರ್ತಾರೆ ನೋಡು, ಈ ನನ್ನ ಮಕ್ಕಳು ಏನು ಶೋಕಿ ನಿಂತ್ಕೊಂಡು ಹೋಯ್ತವ್ರೆ ಅಂತ. ಆದರೆ ಈ ಥರ ನಿಂತ್ಕೊಂಡು ಹೋದ್ರೆ ಆ ಕಂಫರ್ಟ್ ಝೋನಲ್ಲಿ ಇರ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಒಬ್ಬೊಬ್ರು ಗೊತ್ತಿರಲ್ಲ. ಒಬ್ಬೊಬ್ರು ಶೋಕಿ ಅನ್ಕೋತಾರೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ನಾವು ಕುದುರೆನಂತೂ ಸಾಕೋಕ್ಕಾಗಲ್ಲ. ಅದಕ್ಕೆ ಎಷ್ಟು 29 ಹಾರ್ಸ್ ಪವರ್, ಇದಕ್ಕೆ 26 ಹಾರ್ಸ್ ಪವರ್ ಇರೋ ಕುದುರೆನ ತೊಗೊಂಡು ಓಡಿಸ್ತಾ ಇದ್ದೀವಿ ನಾವು. 26 ಕುದುರೆ. ಫಾರೆಸ್ಟ್ ರೀಜನ್ ಮುಗೀತು. ಇಲ್ಲಿಂದ ನಾವು ಕನಕಪುರ ರೀಚ್ ಆಗಿ ಅಲ್ಲಿ ಊಟ ಮಾಡಿಕೊಂಡು ಇನ್ನೇನು ಮನೆಗೆ ಹೊರಡಬೇಕು. ಇಫ್ ಇನ್ ಕೇಸ್ ಊಟ ಇಲ್ಲ ಅಂದ್ರೂ ಮನೆಗೆ ಹೊರಡ್ಬೇಕಷ್ಟೆ. ಸೊ ಇಲ್ಲಿಗೆ ಈ ವಿಲಾಗ್ ಎಂಡ್ ಆಗುತ್ತೆ. ಯಾರ್ಯಾರಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.